ಬಾನಿನಲ್ಲಿ ಕಗ್ಗತ್ತಲೆ ಕವಿದಿತ್ತು. ಇನ್ನೇನು ಸೂರ್ಯ ಪಡುವಣದತ್ತ ಜಾರುವ ಸಮಯ. ಪುತ್ತೂರಿಗೆ ಹೋಗುವ ಕಾಡಿನಲ್ಲಿ ದಾರಿ ತಪ್ಪುವ ಶಿವರಾಮರವರು ದಾರಿ ಮಧ್ಯದಲ್ಲಿ ಗೌಡರಿಬ್ಬರನ್ನು ಕಂಡು, ಒಯ್, ಇಲ್ಲಿಂದ ಪಂಜಕ್ಕೆ ಎಷ್ಟು ದೂರ ಎಂದು ಕೇಳಿದರು. ಗೌಡರಿಬ್ಬರು, ಪಂಜ ಇಲ್ಲೆಲ್ಲಿ, ಇದು ಗುತ್ತಿಗಾರು ಸೂಳ್ಯ ರಸ್ತೆ ಅಲ್ಲವೇ ಎಂದರು. ಅದಲ್ಲದೆ ಈ ಹಾದಿಯಲ್ಲಿ ಹುಲಿ ಉಪದ್ರವ ತುಂಬ ಇದೆ ಎಂದರು. ನಿಮ್ಮ ಜೊತೆಯಲ್ಲಿ ಬಂದರೆ ರಾತ್ರಿ ಉಳಿದುಕೊಳ್ಳಲು ಒಂದಿಷ್ಟು ಜಾಗ ಕೊಡಿಸುತ್ತೀರಾ ಎಂದು ಕೇಳಿದ ಶಿವರಾಮರವರಿಗೆ ಗೋಪಾಲಯ್ಯ ಮತ್ತು ಶಂಕರಿಯವರ ಮನೆ ಸ್ವಾಗತ ಕೋರಿತ್ತು. ಸಿನಿಮಾವಾಗಿಯೂ ಮನ್ನಣೆ ಗಳಿಸಿರುವ ಬೆಟ್ಟದ ಜೀವ ಕಾದಂಬರಿ ಓದಿದ ಮೇಲೆ ನೀವು ಕುಮಾರ ಪರ್ವತಕ್ಕೆ ಚಾಲನೆ ಮಾಡದೇ ಇರಲ್ಲ. ಗೋಪಾಲಯ್ಯ ನೀಡುವ ಆತಿಥ್ಯ ನಿಮ್ಮನ್ನು ಅವರ ಕುಟುಂಬದಲ್ಲಿ ಒಬ್ಬರನ್ನಾಗಿಸುತ್ತದೆ. ನಿಮ್ಮನ್ನು ಕುಮಾರ ಪರ್ವತಕ್ಕೆ ಸುತ್ತಾಡಿಸುವ ಗೋಪಾಲಯ್ಯ ಮತ್ತು ಶಂಕರಿಯವರ ಕತೆ, ಕೋಲ, ಹುಲಿ ಬೇಟೆ, ಆನೆ ದಾಳಿ, ಹೀಗೆ ಹಲವಾರು ನಿಮ್ಮನ್ನು ಈ ಕಾದಂಬರಿಯಲ್ಲಿ ಜೀವಿಸುವಂತೆ ಮಾಡುತ್ತದೆ. ಇಂದಿಗೂ ನೀವು ಕುಮಾರ ಪರ್ವತಕ್ಕೆ ಹೋದರೆ ಅಲ್ಲಿರುವ ಭಟ್ಟರ ಮನೆ ನಿಮಗೆ ಆತಿಥ್ಯ ನೀಡುತ್ತದೆ. ಇಂತಹ ಅದ್ಭುತವಾದ ಕಾದಂಬರಿ ನಮಗೆ ಕೊಟ್ಟ ಕಡಲ ತೀರದ ಭಾರ್ಗವನಿಗೆ ಕೋಟಿ ನಮನ.